ನನ್ನ ಕೈಯಲ್ಲಿರುವ ಎರಡು ನೋಸ್ ಡ್ರಾಪ್ಸ್ ಒಂದೇ ಥರ ಕಾಣ್ಬೋದು, ಬಟ್ ದೀಸ್ ಆರ್ ಟು ವೆರಿ ಡಿಫರೆಂಟ್ ನೇಸಲ್ ಡ್ರಾಪ್ಸ್. ಒಂದು ತುಂಬ ಸೇಫ್, ಇನ್ನೊಂದು ಕ್ಯಾನ್ ರೂಯಿನ್ ಯೋರ್ ಚೈಲ್ಡ್ಸ್ ಹೆಲ್ತ್. ಇದು ಯಾವ ಡ್ರಾಪ್ಸ್ ಏನಂತ ಈಗ ಹೇಳ್ತೇನೆ. ಫಸ್ಟ್ ಡ್ರಾಪ್ಸ್ ಇಸ್ ನೋನ್ ಆಸ್ ಸೆಲೈನ್ ನೇಸಲ್ ಡ್ರಾಪ್ಸ್ ಅಂತ ಬರುತ್ತೆ, ಸೆಲೈನ್ ನೇಸಲ್ ಡ್ರಾಪ್ಸ್. ಇನ್ನೊಂದು ಝೈಲೋಮೆಟಾಜೋಲಿನ್ ನೇಸಲ್ ಡ್ರಾಪ್ಸ್. ದೀಸ್ ಬೋತ್ ಆರ್ ವೆರಿ ಡಿಫರೆಂಟ್ ಮೆಡಿಕೇಶನ್. ಸೆಲೈನ್ ನೇಸಲ್ ಡ್ರಾಪ್ಸ್ ಅಂದರೆ ಇಟ್ ಈಸ್ ವೆರಿ ಹಾರ್ಮ್ಲೆಸ್, ವೆರಿ ಸೇಫ್. ನಿಯೋನೆಟ್ಸ್ ಅಂದರೆ ಲೆಸ್ ದನ್ 1 ಮಂತ್ನ ಮಕ್ಕಳಲ್ಲಿ ಕೊಡ್ಬೋದು, ಅಪ್ ಟು 2 years, ಅಪ್ ಟು 10 years ಕೂಡ ಕೊಡ್ಬೋದು. ಮಲ್ಟಿಪಲ್ ಟೈಮ್ಸ್ ಡೇ ಕೂಡ ಇದನ್ನು ಹಾಕ್ಬೋದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ಬೇಸಿಕಲಿ ಯಾವ್ದು ಮೂಗು ಕಟ್ಟುತ್ತದೆ ಆಗ ಮೂಗನ್ನು ಮಾಯಿಶ್ಚರೈಸ್ ಮಾಡುತ್ತೆ. ನೇಸಲ್ ಕ್ಯಾವಿಟಿ ಮಾಯಿಶ್ಚರೈಸೇಷನ್ ಹಿಂದೆ ಇದರ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಇರೋದು. ಆನ್ ದ ಅದರ್ ಹ್ಯಾಂಡ್ ಇದು ಝೈಲೋಮೆಟಾಜೋಲಿನ್. ಇಟ್ ಈಸ್ ಅ ಸಿಂಪೆಥೋಮಿಮೆಟಿಕ್ ಡ್ರಗ್ ಅಂತ ಹೇಳ್ತೇವೆ. ಇದು ಲೆಸ್ ದೆನ್ 2 years ಅಲ್ಲಿ ಯೂಸ್ ಮಾಡುವ ಹಾಗೆ ಇಲ್ಲ. ಇದರಲ್ಲಿ ದಿನಕ್ಕೆ ಮ್ಯಾಕ್ಸಿಮಮ್ 3 times ಮಾತ್ರ ಕೊಡ್ಬೋದು. ಮೋರ್ ದೆನ್ 3 times ಕೊಟ್ಟರೆ ಇದರ ಸೈಡ್ ಎಫೆಕ್ಟ್ಸ್ ಕಾಣುತ್ತೆ. ಇಟ್ ಕ್ಯಾನ್ ಫಾರ್ 3 to 5 days, ಅದಕ್ಕಿಂತ ಜಾಸ್ತಿ ಕೊಡುವಾಗಿಲ್ಲ. ಇಟ್ ಕ್ಯಾನ್ ಹ್ಯಾವ್ ಸೈಡ್ ಎಫೆಕ್ಟ್ಸ್ ಲೈಕ್ ಟೆಕಿಕಾರ್ಡಿ ಆಗ್ಬೋದು. ಇದರಿಂದ ಅಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಕಾಸ್ ಇನ್ಕ್ರೀಸ್ಡ್ ನೇಸಲ್ ಕಂಡಿಷನ್. ಅಂದರೆ ಮೋರ್ ದೆನ್ 3 to 5 days ಯೂಸ್ ಮಾಡಿದ್ರೆ ಇದನ್ನು ಮೋರ್ ದೆನ್ 5 days ಇದರಿಂದ ಶೀತಕ್ಕೆ ಟ್ರೀಟ್ ಮಾಡಿದರೆ ಇದು ಶೀತ ಇನ್ನೂ ಕೂಡ ಜಾಸ್ತಿ ಮಾಡುವ ಚಾನ್ಸಸ್ ಇರುತ್ತೆ. ಅದಕ್ಕೆ ರಿಬೌಂಡ್ ನೇಸಲ್ ಕಂಡಿಷನ್ ಅಂತ ಹೇಳ್ತೇವೆ. ಸೊ ಯಾವಾಗ ನೀವು ಮೆಡಿಕಲ್ಗೆ ಹೋಗ್ತೀರಾ ಅವಾಗ ನೇಸಲ್ ಡ್ರಾಪ್ಸ್, ನೋಸ್ ಡ್ರಾಪ್ಸ್ ಅಂತ ಹೇಳುವಾಗ ಜಸ್ಟ್ ಕ್ರಾಸ್ ಚೆಕ್ ವೆದರ್ ಇಟ್ ಇಸ್ ಸೆಲೈನ್ ನೇಸಲ್ ಡ್ರಾಪ್ಸ್ ಆರ್ ವೆದರ್ ಇಟ್ ಇಸ್ ಝೈಲೋಮೆಟಾಜೋಲಿನ್. ಝೈಲೋಮೆಟಾಜೋಲಿನ್ ಅಲ್ಲಿ ಕೂಡ ಲೆಸ್ ದೆನ್ 2 years ನಾವು ಕೊಡುವಾಗಿಲ್ಲ. ಮೋರ್ ದೆನ್ 2 years, 2 to 6 years ಅಲ್ಲಿ ನಾವು 0.05% ಸೊಲ್ಯೂಷನ್ ಕೊಡ್ತೇವೆ. ಅದಕ್ಕಿಂತ ಜಾಸ್ತಿ 6 yearsಗಿಂತ ಜಾಸ್ತಿ ಇದ್ರೆ ನಾವು 0.1% ಸೊಲ್ಯೂಷನ್ ಕೊಡ್ತೇವೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪೇರೆಂಟ್ಸ್ ಪ್ಲೀಸ್ ಸೇವ್ ದಿಸ್ ಇನ್ಫಾರ್ಮೇಷನ್ ಆ್ಯಂಡ್ ಬಿ ಅವೇರ್ ರಿಗಾರ್ಡಿಂಗ್ ನೋಸ್ ಡ್ರಾಪ್ಸ್ ಇನ್ ಯೋರ್ ಚಿಲ್ಡ್ರನ್.